ಇನ್ನು ಪ್ರಜ್ವಲ್ ಬರ್ತಾ ಇರೋ ಬೆನ್ನಲ್ಲೇ ಪ್ರವಾಸ ಕೈಗೊಂಡಿದ್ದಾರೆ HDK. ಕುಟುಂಬ ಸಮೇತರಾಗಿ ಕೇರಳಕ್ಕೆ ಪ್ರವಾಸ ಕೈಗೊಂಡಿದ್ದಾರೆ ದಳಪತಿ. ಪ್ರಜ್ವಲ್ ರೇವಣ್ಣ ಆಗಮನ ಒಂದು ಕಡೆ, ಮತ್ತೊಂದು ಕಡೆ HD ಕುಮಾರಸ್ವಾಮಿ ಕುಟುಂಬ ಸಮೇತ ಪ್ರವಾಸ ಕೈಗೊಂಡಿದ್ದಾರೆ. ಪತ್ನಿ ಅನಿತಾ, ಪುತ್ರ ನಿಖಿಲ್, ಸೊಸೆ ರೇವತಿ ಜೊತೆ ಮಾಜಿ CM HD ಕುಮಾರಸ್ವಾಮಿ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಮೊಮ್ಮಗನ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಸದ್ಯ ಕುಮಾರಸ್ವಾಮಿ. ಕೇರಳದ ವಯನಾಡ್ಗೆ ತೆರಳಲಿದ್ದಾರೆ ಕುಟುಂಬ ಸಮೇತರಾಗಿ. ಲೋಕ ಫಲಿತಾಂಶದ ಹಿಂದಿನ ದಿನ ವಾಪಸ್ಸಾಗೋ ಸಾಧ್ಯತೆ ಇದೆ, ಅಂದರೆ ಜೂನ್ 3ನೇ ತಾರೀಕು. ಆ ಸಂದರ್ಭದಲ್ಲಿ ವಾಪಸ್ ಕೇರಳದಿಂದ ರಾಜ್ಯಕ್ಕೆ ಆಗಮಿಸುವಂಥ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಇವತ್ತು ಆಗಮನ ಆಗಿ ಅವರ ಬಂಧನ ಆದರೆ ಸಾಕಷ್ಟು ರಾಜಕೀಯ ಹೈಡ್ರಾಮಾಗಳು ಆಗುತ್ತೆ. ರಾಜಕೀಯವಾಗಿ ಅಟ್ಯಾಕ್ ಮಾಡುತ್ತಾರೆ, ವಾಗ್ದಾಳಿ ನಡೆಸ್ತಾರೆ ಕಾಂಗ್ರೆಸ್ ಪಕ್ಷದವರು. ಹೀಗಾಗಿ ಅದರಿಂದ ಸ್ವಲ್ಪ ದೂರ ಇರೋದಕ್ಕೆ HDK ಈ ಪ್ರವಾಸ ಕೈಗೊಂಡಿದ್ದಾರೆ ಅಂತ. ನಂಗೆ ಸಿಕ್ತು ನಿಂಗೆ ಕೊಡ್ತೀನಿ. ಇರುವಬಿಡ್ರಿ ಪ್ಲೀಸ್. ಸೊ ಕುಟುಂಬ ಸಮೇತರಾಗಿ ಇವತ್ತು ಕೇರಳ ಪ್ರವಾಸಕ್ಕೆ ಹೊರಡ್ತಾ ಇದ್ದಾರೆ HD ಕುಮಾರಸ್ವಾಮಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗ ಪ್ರಜ್ವಲ್ ರೇವಣ್ಣ ಆಗಮನದ ಹಿನ್ನೆಲೆಯಲ್ಲಿ ರಾಜಕೀಯ ದಾಳಿ ತಪ್ಪಿಸಿಕೊಳ್ಳೋದಕ್ಕೆ, ವಾಗ್ದಾಳಿಗಳಿಂದ ದೂರ ಇರೋದಕ್ಕೆ HDK ಕುಟುಂಬ ಸಮೇತರಾಗಿ ಪ್ರವಾಸಕ್ಕೆ ಹೊರಟ್ರ? ಪ್ರಜ್ವಲ್ ರೇವಣ್ಣ ನಾಳೆ ರಾಜ್ಯಕ್ಕೆ ಆಗಮಿಸ್ತಾರೆ. ಈ ಸಂದರ್ಭದಲ್ಲಿ ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕಿಸೋ ಪ್ರಯತ್ನ ಮಾಡೋಣ. ಸಾಕಷ್ಟು ಹೇಳಿಕೆಗಳು ಇವತ್ತು ಬರುತ್ತೆ. ಒಂದು ಸಲ ಪ್ರಜ್ವಲ್ ರೇವಣ್ಣ ಅಂತಾರಾಷ್ಟ್ರೀಯ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದು ಇಳಿತಿದ್ದ ಹಾಗೆ SIT ಟೀಮ್ ಅವರನ್ನು ಅರೆಸ್ಟ್ ಮಾಡ್ತಿದ್ದ ಹಾಗೇನೆ ಹೇಳಿಕೆಗಳು ಶುರುವಾಗುತ್ತೆ ಕಾಂಗ್ರೆಸ್ ಪಕ್ಷದಿಂದ. ಈಗಾಗಲೇ ಸಾಕಷ್ಟು ದಾಳಿ ನಡೆಸಿದ್ದಾರೆ JDS ಪಕ್ಷದ ಮೇಲೆ, ಕುಟುಂಬದ ಮೇಲೆ, ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಕುಟುಂಬದ ಮೇಲೆ ನಿರಂತರವಾಗಿ ಸತತ ವಾಗ್ದಾಳಿಯನ್ನು ನಡೆಸ್ತಾ ಬರ್ತಿದ್ದಾರೆ. ಮುಜುಗರ ಉಂಟಾಗುತ್ತೆ ಈ ಕಾರಣಕ್ಕೆ. ಒಂದು ವೇಳೆ ಇವತ್ತು ಬಂದು ಅರೆಸ್ಟ್ ಆಗೋದ್ರಿಂದ ಸಾಕಷ್ಟು ಬೆಳವಣಿಗೆಗಳಾಗುತ್ತೆ. ಸೊ ಅದರಿಂದ ಕೊಂಚ ಅಂತರ ಕಾಯ್ದುಕೊಳ್ಳೋಣ ಅನ್ನೋ ನಿಟ್ಟಿನಲ್ಲಿ ಈಗ HDK ಈ ರೀತಿಯಾಗಿ ರಾಜ್ಯದಿಂದ ಹೊರಗೆ ವೆಕೇಶನ್ ಹೋಗ್ತಾ ಇದ್ದಾರೆ. ಕೇರಳದ ವಯನಾಡ್ಗೆ ಕುಟುಂಬ ಸಮೇತರಾಗಿ ಅವರು ಹೋಗಿರೋದು. ಅವರ ಪತ್ನಿ ಅನಿತಾ, ಪುತ್ರ ನಿಖಿಲ್, ಸೊಸೆ ರೇವತಿ ಮತ್ತು ಮೊಮ್ಮಗ ಎಲ್ಲರ ಸಮೇತವಾಗಿ ಕೇರಳ ಕಡೆಗೆ ಹೊರಟಿದ್ದಾರೆ. ಇವತ್ತು ಬಂದು ಪ್ರಜ್ವಲ್ ರೇವಣ್ಣ SIT ಕಸ್ಟಡಿಗೆ ಹೋದ್ಮೇಲೆ ಅವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿ ಮತ್ತೆ ಅವರು ಕಸ್ಟಡಿಗೆ ಪಡ್ಕೊಳ್ತಾರೆ. ಎಲ್ಲ ಒಂದಷ್ಟು ಬೆಳವಣಿಗೆಗಳಾಗಲಿ, ಒಂದು 2-3 ದಿನ ಮತ್ತೆ ಪರಿಸ್ಥಿತಿ ತಿಳಿಗೊಂಡ ಮೇಲೆ ಲೋಕಸಭಾ ಫಲಿತಾಂಶ ಏನು ಜೂನ್ 4ನೇ ತಾರೀಕಿದೆ, ಅದಕ್ಕೆ ಒಂದು ದಿನ ಮುಂಚೆ ರಾಜ್ಯಕ್ಕೆ ಬರೋದು ಅನ್ನೋದು ಪ್ಲ್ಯಾನ್ ಆಗಿದೆ. ಸೊ ಇವತ್ತಿಂದ ಒಂದು 2-3 ದಿನ ಅವರು ಕೇರಳದಲ್ಲಿ ಇರ್ತಾರೆ. ಏನೆಲ್ಲ ಕುಟುಂಬದ ಮೇಲೆ ದಾಳಿ ಮಾಡಿದ್ರು, ದೇವೇಗೌಡರ ಹೆಸರನ್ನ ಎಳತ್ತಂದ್ರು, ಕುಟುಂಬದ ಮೇಲೆ ಒಂದು ಕಳಂಕ ಹೊರಿಸುವಂಥ ಪ್ರಯತ್ನ ಮಾಡಿದ್ರು, ಅದೆಲ್ಲದಕ್ಕೂ ಕೂಡ ಇದುವರೆಗೂ ಕೂಡ ಕುಮಾರಸ್ವಾಮಿ ಅವರು ಹಾಗೆ ಉತ್ತರ ಕೊಡ್ತಾ ಬಂದಿದ್ದಾರೆ. ಇದರಲ್ಲಿ ದೇವೇಗೌಡರನ್ನ ಎಳೆತರುವಂಥದ್ದೇನಿತ್ತು ಅಥವಾ ಕುಟುಂಬದವರನ್ನ ಇಂಥ ಪ್ರಕರಣದಲ್ಲಿ ಗುರಿಯಾಗಿಸುವಂಥದ್ದೇನಿತ್ತು? ಈ ಪ್ರಕರಣ ಬೆಳಕಿಗೆ ಬರ್ತಿದ್ದ ಹಾಗೆ ಪಕ್ಷದ ವತಿಯಿಂದ ಏನು ಕ್ರಮ ಕೈಗೊಳ್ಳಬೇಕು ನಾವು ಈಗಾಗಲೇ ಕೈಗೊಂಡಿದ್ದೀವಿ, ಏನಾಗಬೇಕು ಆ ಕ್ರಮನೂ ಆಗಲಿ ಅಂತ ಹೇಳಿದ್ದೀವಿ. ಆದರೂ ನಮ್ಮ ಮೇಲೆ ಈ ರೀತಿ ದಾಳಿ ಮಾಡ್ತಾರೆ ಅಂತ. ಸೊ ಕಾರಣಗಳನ್ನು ನೋಡೋದಾದ್ರೆ ಪ್ರಜ್ವಲ್ ಪ್ರಕರಣದಿಂದ HD ಕುಮಾರಸ್ವಾಮಿ ಅವರು ತುಂಬ ಬೇಸರಗೊಂಡಿದ್ದಾರೆ. ಕುಟುಂಬಕ್ಕೂ ಪಕ್ಷಕ್ಕೂ ಡ್ಯಾಮೇಜ್ ಆಗಿರೋದ್ರಿಂದ ಇಂದು ವಿದೇಶದಿಂದ ಪ್ರಜ್ವಲ್ ರೇವಣ್ಣ ಹೊರಡ್ತಾ ಇದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಕೂಡ ಕೇರಳ ಕಡೆಗೆ ಹೋಗಿರೋದು. ಪ್ರಜ್ವಲ್ ರೇವಣ್ಣ ಬಂಧನ ಆದರೆ ಕುಟುಂಬಕ್ಕೆ ತೀವ್ರ ಮುಜುಗರ ಆಗುತ್ತೆ. ಕಾಂಗ್ರೆಸ್ನ ಸಚಿವರು, ನಾಯಕರು ವಾಗ್ದಾಳಿ ನಡೆಸುವಂಥ ಭೀತಿ ಇದೆ. ಸಹಜವಾಗಿ ನಡೆಸ್ತಾರೆ. ನಾಯಕರ ಆರೋಪಗಳಿಗೆ ಉತ್ತರ ನೀಡೋದು ಅಸಾಧ್ಯ. ಈ ಕಾರಣಕ್ಕಾಗಿ ಈಗ ಹೋಗಿ 3ನೇ ತಾರೀಕು ವಾಪಸ್ ಬರೋದು ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.